ಗಂಗಾವತಿ ಪ್ರಾಣೇಶ್ ಎಂದಾಕ್ಷಣ ನೆನಪಾಗುವುದು ಹಾಸ್ಯ. ಹೌದು, ಅವರ ಹಾಸ್ಯ ವೈಖರಿಯೇ ಅಂತದ್ದು. ಹೊಟ್ಟೆ ಉಣ್ಣಾಗುವಷ್ಟು ನಗಿಸುತ್ತಾರೆ ಈ ಹಾಸ್ಯ ಕಲಾವಿದ. ತಮ್ಮ ಮಾತಿನ ಶೈಲಿಯಲ್ಲಿ ದಿನನಿತ್ಯ ನಡೆಯುವ ವಿಷಯಗಳನ್ನೇ ಹಾಸ್ಯದ ರೂಪದಲ್ಲಿ ಬಣ್ಣಿಸಿ ನಗಿಸುತ್ತಾರೆ ಈ ಹಾಸ್ಯ ರತ್ನ. ಇತ್ತೀಚೆಗೆ ನಡೆದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗಂಗಾವತಿ ಪ್ರಾಣೇಶ್ ಸಾಧಕರ ಸೀಟಿನಲ್ಲಿ ಆಸೀನರಾಗಿದ್ರು. ತಮ್ಮ ಜೀವನದಲ್ಲಿ ನಡೆದ ಹಲವು ಘಟನೆಗಳನ್ನ ನೆನಪಿನ ಬುತ್ತಿಯನ್ನ ಬಿಚ್ಚಿಟ್ಟರು. ತಮ್ಮ ಸಹೋದರಿ ಮತ್ತು ಸಹೋದರನ ಬಗ್ಗೆ ಮಾತನಾಡಿದರು. ಅಂತೆಯೇ ಶಾಲಾ ಜೀವನದ ಬಗ್ಗೆ ಪ್ರಾಣೇಶ್ ಮಾತನಾಡಿದರು. ಪ್ರಾಣೇಶ್ ಅವರಿಗೆ ಶಾಲೆಗೆ ಹೋಗೋದು ಅಂದ್ರೆ ಒಂಚೂರು ಕೂಡ ಇಷ್ಟವಿರ್ಲಿಲ್ವಂತೆ. ವಾರದಲ್ಲಿ 2-3 ದಿನ ಶಾಲೆಗೆ ಹೋದ್ರೆ ಅದೇ ಹೆಚ್ಚಂತೆ. ಜ್ವರದ ನೆಪವೊಡ್ಡಿ ಶಾಲೆಗೆ ಚಕ್ಕರ್ ಹಾಕ್ತಿದ್ರಂತೆ ಪ್ರಾಣೇಶ್. ಅಂತೆಯೇ ಪ್ರಾಣೇಶ್ಗೆ ಗಣಿತ ಅಂದ್ರೆ ಒಂಚೂರು ಕೂಡ ಇಷ್ಟವಿರ್ಲಿಲ್ಲಂತೆ. ಆದ್ರೆ ಕನ್ನಡ ಅಂದ್ರೆ ಸಖತ್ ಇಷ್ಟವಿತ್ತಂತೆ. ಗಣಿತದ ಲೆಕ್ಕದ ಹೆಸರುಗಳನ್ನ ಕೇಳಿದ್ರೆ ಸಾಕು ಭಯ ಪಡ್ತಾ ಇದ್ರಂತೆ. ಅದರಲ್ಲೂ ಲಾಸಾಹ ಮಾಸಾಹ ಭಾಗಾಕಾರ ಅಂದ್ರೆ ಎಲ್ಲಿಲ್ಲದ ಭಯವಂತೆ. ಒಟ್ಟಿನಲ್ಲಿ ಗಣಿತ ಶಿಕ್ಷಕನೇ ಶಾಲಾ ಜೀವನದಲ್ಲಿ ಪ್ರಾಣೇಶ್ಗೆ ದೊಡ್ಡ ವಿಲನ್ ಆಗಿದ್ರಂತೆ. ಒಟ್ಟಿನಲ್ಲಿ ಜೀವನದಲ್ಲಿ ನಡೆದ ಸಿಹಿ ಕಹಿ ಘಟನೆಗಳನ್ನ ಅವರು ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.